ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಇದು ನಮ್ಮ ಕುರುಬರಿಗೆ ಚೆನ್ನಾಗಿ ಒಪ್ಪುತ್ತೆ. ನಮ್ಮ ಸಮುದಾಯದಲ್ಲಿ ಹೇಗೆ ಅಂತಂದರೆ ತಯಾರಿ ಇಲ್ಲ, ಅಂತಿಮವಾಗಿ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡ್ಕೊಂಡು ಯುದ್ಧಕ್ಕೆ ಹೊರಡ್ತಾರೆ. ನಾನು ಹೇಳ್ತಾ ಇರುವಂತಹ ವಿಚಾರ ರಾಜಕೀಯ ಕ್ಷೇತ್ರದ್ದು. ಎಲೆಕ್ಷನ್ ಟೈಮಲ್ಲಿ ನನಗೆ ಟಿಕೆಟ್ ಕೊಡಿ, ನನಗೆ ಟಿಕೆಟ್ ಕೊಡಿ, ನನಗೆ ಟಿಕೆಟ್ ಕೊಡಿ ಅಂತೇಳಿ ದುಂಬಾಲು ಬಿದ್ದು ಅವ್ರ ರೆಕಮೆಂಡೇಷನ್ ಇವ್ರ ರೆಕಮೆಂಡೇಷನ್ ಮಾಡಿಕೊಂಡು ನನ್ನ ಟಿಕೆಟ್ ಕೊಟ್ಟಿಲ್ಲ ಅಂತ ಮಾತನಾಡುವಂಥವ್ರು. ಇನ್ನು 1.5 ವರ್ಷ ಐತೆ ಚುನಾವಣೆಗೆ. 2028ರಲ್ಲಿ ಹೊಸಬರು ಎಷ್ಟು ಜನ ತಯಾರಾಗಿದ್ದಾರೆ, ಆ ಕ್ಷೇತ್ರಗಳನ್ನು ಗುರುತಿಸ್ಕೊಂಡು ಓಡಾಟ ಮಾಡ್ತಾ ಇದ್ದಾರೆ, ಜನರ ಜೊತೆ ಬೆರೀತಾ ಇದ್ದಾರೆ, ಮತದಾರರನ್ನು ಸೆಳೆಯೋದಕ್ಕೆ ಯಾವ ರೀತಿ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ನಡವಳಿಕೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಒಳ್ಳೆಯ ದಾರಿಗೆ ಹೋಗ್ತಾ ಇದ್ದಾರೆ, ನಾವು ಗೆಲ್ಲುವಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ನೀವು ನೋಡ್ತಾ ಬನ್ನಿ. ಕುರುಬ ಸಮುದಾಯ 7ಕ್ಕೆ ಮಾತ್ರ 31 ಜಿಲ್ಲೆಯಲ್ಲಿದ್ದಾವೆ. ನಾವೇ ಹೇಳ್ಕೊಳ್ತೀವಿ ನಾವು 3 ಅಂತ. 3 ಸ್ವಾಮಿ, ನೀವು ಮೊದಲನೇ ಸ್ಥಾನದಲ್ಲಿದ್ದೀರಿ. ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ. ಕುರುಬರು ನಂಬರ್ 1 ಸ್ಥಾನದಲ್ಲಿದ್ದೀರಿ ನೀವು. ಬೀದರ್ನಿಂದ ಚಾಮರಾಜನಗರದವರೆಗೂ ಒಂದೇ ಸಮಾಜ ಇದು. ಅಂತಹ ಸಮಾಜದಲ್ಲಿ ಇವತ್ತು 31 ಜಿಲ್ಲೆಯಲ್ಲಿ ಕುರುಬ ಸಮುದಾಯದಲ್ಲಿ ನಾನು ಶಾಸಕರಾಗಿದ್ದೆ, ಆಗ ಹೊರಡ್ತಾ ಇದ್ದೀನಿ, ನಾನು ತಯಾರಿ ಮಾಡ್ಕೊಂಡಿದ್ದೀನಿ. 1.5 ವರ್ಷ ಆದಮೇಲೆ ಚುನಾವಣೆ ಬಂದಾಗ ನಾನು ಗೆಲ್ತೇನೆ, ಪಕ್ಷ ಟಿಕೆಟ್ ಕೊಡದೆ ಹೋಗಲಿ, ನಾನು ಗೆಲ್ತೇನೆ ಅಂತ ಹೇಳುವಂತಹ ಎಷ್ಟು ಜನರನ್ನು ನೀವು ಗಮನಿಸ್ತಾ ಇದ್ದೀರಿ. ನಾನು ಗಮನಿಸಿದ ಪ್ರಕಾರ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ BJPಯವರು ಟಿಕೆಟ್ ಕರಿಯಪ್ಪನವ್ರಿಗೆ ಕೊಟ್ಟಿದ್ದರು. ಈ ಬಾರಿ ಅವರು ಟಿಕೆಟ್ ಎಲೆಕ್ಷನ್ನಲ್ಲಿ ಸೋತರೂ ಸಹ ಬಿಡದೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ JDS BJP ಮೈತ್ರಿಕೂಟದ ಅಭ್ಯರ್ಥಿ ಕರಿಯಪ್ಪನವರು ಆದರೆ 100ಕ್ಕೆ 100 ಭಾಗ ಅವರು ಶಾಸಕರಾಗ್ತಾರೆ. ಅದು ಬಿಟ್ಟರೆ ಹಾಗೆ ಮುಂದುವರ್ದ್ಕೊಳ್ತಾ ಬಂದರೆ ಬೇರೆ ಯಾವ ಜಿಲ್ಲೆನಲ್ಲೂ ಸಹ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಯಾವ ಜಿಲ್ಲೆನಲ್ಲೂ ಇಲ್ಲ. ಹೀಗಿರುವಂತಹ 14 ಜನ MLAಗಳಲ್ಲಿ 50% ಜನ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಕುರುಬರ ಕೋಟಾದಲ್ಲಿ ಅವರಿಗೆ ಸಚಿವ ಸ್ಥಾನ, ಶಾಸಕರ ಟಿಕೆಟ್ ಸಿಕ್ಕಿರುವುದು, ಶಾಸಕರಾಗಿರುವಂಥದ್ದು. ಅವರ 50% ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾದರೆ ಹೊಸಬ್ರು ಯಾರು? ನೀವು ಗಮನಿಸ್ತಾ ಬನ್ನಿ. ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ GB ವಿನಯ್ ಕುಮಾರ್ ಅವರು ಲೋಕಸಭೆಯಲ್ಲಿ ಒಂದು ಪ್ರಯತ್ನ ಮಾಡಿದ್ರು, ಪಕ್ಷೇತರವಾಗಿ ನಿಂತಿದ್ರು, 42,907 ಮತಗಳನ್ನು ಗಳಿಸಿದ್ರು. ಆದರೂ ಛಲ ಬಿಡದೆ ನಾನು ಶಾಸಕನಾಗ್ತೇನೆ ಅಂತೇಳಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಫೈನಲ್ ಆಗಿ ಹೊನ್ನಾಳಿಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅವರು ಹೊರಟಿದ್ದಾರೆ. ಅವ್ರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೋ, ಪಕ್ಷೇತರವಾಗಿ ಮಾಡ್ತಾರೋ, ಅವರೇ ಪಕ್ಷ ಕಟ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಂತೂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸ್ವಾಭಿಮಾನಿ ಬಳಗದ ಮೂಲಕ ಜನರನ್ನು ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾರು? ದಕ್ಷಿಣ ಕರ್ನಾಟಕದಲ್ಲಿ ಯಾರನ್ನಾದರೂ ನೋಡ್ತೀರಾ? ಇಲ್ಲ. ನಾನು ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರಲ್ಲಿ ಕರಿಯಪ್ಪನವರು ಹೇಳ್ತಾ ಇದ್ದದ್ದೇ, ಮತ್ತು ಯಾವುದೋ ಮಧ್ಯ ಕರ್ನಾಟಕದಲ್ಲಿ ವಿನಯ್ ಕುಮಾರ್ ಅಂತ ಹೇಳಿದೆ. ಈಗ ನವಲಗುಂದದಲ್ಲಿ ವಿನೋದ್ ಅಸೂಟಿ ಅವರು ಕಳೆದ ಬಾರಿ ವಿಧಾನಸಭೆಯಲ್ಲಿ ಇದರಲ್ಲಿ ಸೋತಿದ್ದಂಥವರಿಗೆ ಟಿಕೆಟ್ ತಪ್ಪಿಸಿ JDSನಲ್ಲಿದ್ದಂತಹ ಕೋನ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವರನ್ನೇ ಗೆಲ್ಲಿಸಿದ್ವಿ. ಈ ಬಾರಿ ಅವರಿಗೆ ನವಲಗುಂದಲ್ಲಿ ಟಿಕೆಟ್ ಸಿಗುತ್ತಾ? ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಕೊಡ್ತಾರಾ? ಗೊತ್ತಿಲ್ಲ. ಇಲ್ಲಿ ಎಲ್ಲವೂ ಸಹ ನಾವು ಗಮನಿಸಬೇಕಾಗುತ್ತೆ. ಇನ್ನು ಮಹಿಳೆಯರಲ್ಲಿ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿಯವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು. ಇವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಏನು ಮಹಿಳಾ ಆಯೋಗ ರಚನೆ ಇದ್ದಂತಹ ಅಧ್ಯಕ್ಷರುಗಳ ಹೆಸರುಗಳನ್ನೇ ಕೆಲವರು ಗೊತ್ತಿರಲ್ಲ. ಆದರೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾರೂ ಮಾಡದೇ ಇರುವಂತಹ ಒಂದು ಸಾಧನೆ ಮಾಡಿ ಜನರೊಂದಿಗೆ ಬೆರೀತಾ ಇದ್ದಾರೆ. ಅವರು ಶಾಸಕರಾಗಬಹುದು, ಪ್ರಯತ್ನ ಮಾಡಿದ್ರೆ 100ಕ್ಕೆ 100 ಭಾಗ ಶಾಸಕರಾಗ್ತಾರೆ. ಯಾಕಂದರೆ ಅವರಿಗೆ ಮತದಾರರಲ್ಲಿ ಬೆರೆಯುವಂತಹ ಆ ಶಕ್ತಿಯ ಗುಣ ಅವರಲ್ಲಿದೆ. ಅವರು ಸಾಮಾನ್ಯ ಜನರಲ್ಲಿ ಬರೆಯುವಂಥದ್ದು ಏನು, ಸಣ್ಣ ಮಧ್ಯಮ ವರ್ಗ ಬಡ ವರ್ಗದವರ ಜೊತೆ ಕುತ್ಕೊಂಡು ಬೆರೆಯುವಂಥದ್ದು ನೋಡಿದ್ರೆ ಅವರು ಶಾಸಕರಾಗುವಂತಹ ಎಲ್ಲ ಅರ್ಹತೆಗಳಿದ್ದಾವೆ. ಆದರೆ ಅವರು ಪ್ರಯತ್ನ ಮಾಡಬೇಕು. 1.5 ವರ್ಷ ಇದೆ. ಆ 1.5 ವರ್ಷದಲ್ಲಿ ಒಂದು ಕ್ಷೇತ್ರವನ್ನು ಗುರುತಿಸ್ಕೊಂಡು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಾನಿಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಹೊರಟ್ರೆ 100ಕ್ಕೆ 100 ಭಾಗ ಅವರು ಶಾಸಕರಾಗ್ತಾರೆ.
ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಅವರ ಆಪ್ತ ಮೂಲಗಳಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಅವರು ದಾಸರಳ್ಳಿನಲ್ಲಿ ಟಿಕೆಟ್ ಕೇಳಿದರು. ಬೆಂಗಳೂರು ದಾಸರಳ್ಳಿನಲ್ಲಿ ಕಳೆದ ಬಾರಿ ಟಿಕೆಟ್ ಕೇಳಿದರು. ನಮ್ಮ ಇಬ್ಬರು ಕುರುಬ ಸಮುದಾಯದ ಮಹಿಳೆಯರಿಂದ ಅವರು ಏನು ನಾನು ಅಂದ್ಕೊಂಡು ಬೇರೆಯವ್ರ ಪಾಲಾಯಿತು. ಈ ಸರಿ ದಾಸರಳ್ಳಿಯಿಂದ ಅವ್ರು ಸ್ಪರ್ಧೆ ಮಾಡ್ತಾರಾ ಗೊತ್ತಿಲ್ಲ. ಬೆಂಗಳೂರು ಗೋವಿಂದರಾಜನಗರದಲ್ಲಿ ಸ್ಪರ್ಧೆ ಮಾಡ್ತಾರಾ, ವಿಜಯನಗರದಲ್ಲಿ ಸ್ಪರ್ಧೆ ಮಾಡ್ತಾರಾ, ಅಥವಾ ಬೆಂಗಳೂರು ದಕ್ಷಿಣದಲ್ಲಿ ಸ್ಪರ್ಧೆ ಮಾಡ್ತಾರಾ, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತಾ? ಈ ಎಲ್ಲ ವಿಚಾರಗಳ ನಡುವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಅವರು ಏನು ನೋಡ್ತಾ ಇದ್ದಾರೆ. ಆ ಕ್ಷೇತ್ರಗಳಲ್ಲಿ ನಾನು ಸ್ಪರ್ಧೆ ಮಾಡಿದ್ರೆ ಆಗುತ್ತಾ ಅನ್ನೋ ವಿಚಾರವನ್ನು ನಾಗಲಕ್ಷ್ಮಿ ಅವರು ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಈಗಾಗಲೇ ನಮಗೆ ತಿಳಿದಿರುವಂಥದ್ದು. ಅವರು ಏನು ಗದಗ ಜಿಲ್ಲೆಯ ನರಗುಂದ ವಿಧಾನಸಭಾ ಕ್ಷೇತ್ರದ ಮೂಲಕ ನಾನು ಅಖಾಡಕ್ಕಿಳಿದು ಟಿಕೆಟ್ ತಗೊಂಡು ಕಾಂಗ್ರೆಸ್ ಟಿಕೆಟ್ ತಗೊಂಡು ನಾನು ಸ್ಪರ್ಧೆ ಮಾಡ್ಬೋದಾ, ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬಹುದಾ, ಈ ಎಲ್ಲ ವಿಚಾರಗಳನ್ನು ಬೆಳಗಾವಿ ಜಿಲ್ಲೆ ಇದೆ, ಈ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವರು ಪ್ರಯತ್ನ ಮಾಡ್ತಾ ಇರುವಂಥದ್ದು. ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಂಡ್ರೆ ನಾನಿಲ್ಲಿ ಗೆಲ್ಲಬಹುದಾ, ಅಲ್ಲಿನ ಉತ್ತರ ಕರ್ನಾಟಕದ ಜನ ನನಗೆ ಕೈ ಹಿಡಿತಾರಾ, ಈ ಎಲ್ಲದರ ವಿಚಾರ ಆ ಪ್ರಯತ್ನಗಳು ಅವ್ರ ಮನಸ್ಸಿನಲ್ಲಿ ಏನು ಅವರು ನಿರ್ಧಾರ ಮಾಡ್ಕೊಳ್ತಾ ಇದ್ದಾರಲ್ಲ, ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ನಾನು ಸ್ಪರ್ಧೆ ಮಾಡ್ತೀನಿ ಅಂದರೆ ಸೋಲು ಗೆಲುವು ಆಮೇಲೆ. ಇವತ್ತು ಉಮಾಶ್ರೀ ಅವರು ತೇರದಾಳಕ್ಕೆ ಹೋಗಿ ಅಲ್ಲಿ ನಿಂತು ಅಲ್ಲಿ ಸ್ಪರ್ಧೆ ಮಾಡಿ ಶಾಸಕರಾಗಿ ಅಲ್ಲಿ ಸಚಿವರಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅಂತಂದರೆ ಅವ್ರ ಕೈಯಲ್ಲಿ ಆಗಿರುವಂತಹ ಕೆಲಸ ನಾಗಲಕ್ಷ್ಮಿಯವ್ರ ಕೈಯಲ್ಲಿ ಯಾಕಾಗೋದಿಲ್ಲ? ಪ್ರಯತ್ನ ಮಾಡಿ. ಇವತ್ತೇನು ನರಗುಂದದಲ್ಲಿ ಪ್ರಯತ್ನ ಮಾಡಬಹುದಾ ಅಂತ ಅವರ ವಲಯದಲ್ಲಿ ನರಗುಂದ ವಿಧಾನಸಭಾ ಕ್ಷೇತ್ರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಎಂಬ ವಿಚಾರ ನಮಗೆ ಗೊತ್ತಾಗಿತ್ತು. ಮಾಡಿ. ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಲ್ಲಿ ಹೋಗಿ ಜನರ ಜೊತೆ ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನರಗುಂದ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ ಆ ಕ್ಷೇತ್ರದ ಎಲ್ಲ ಸಮಾಜದವರು ಎಲ್ಲರೂ ಒಕ್ಕೊರಳಿಂದ ಬೆಂಬಲಿಸಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿ ಗೆಲ್ಲಿ. ಇದು ನಡೀತಾ ಇರುವಂಥದ್ದು. ಇವತ್ತು ಸಿಂದಗಿ ಇದರಲ್ಲಿ ಮಂಜುಳಾ ಅಂತೇಳಿ ಅವ್ರು ಬೆಂಗಳೂರಿನಿಂದ ಹೋದರು, ಸಿಂದಗಿನಲ್ಲಿ ಬಹಳ ಪ್ರಯತ್ನ ಮಾಡಿದ್ರು, ಸಿಂದಗಿ ಮಂಜುಳಾ ಅಂತ ಫೇಮಸ್ ಆಗಿದ್ದರು. ಕೊನೆಯ ಟೈಮಲ್ಲಿ ಟಿಕೆಟ್ ತಪ್ಪಿತು ಅಂತೇಳ್ಬಿಟ್ಟು ನಿರಾಸೆ ಆಗಿ ಹೊರಟೋಗ್ಬಿಟ್ರು. ಅವರು ನಿರಾಸೆ ಆಗುವಂಥ ಅವಶ್ಯಕತೆ ಇಲ್ಲ. ಸಿಂದಗಿ ಮಂಜುಳಾ ಅವರು ಕಂಟಿನ್ಯೂ ಮಾಡಿದ್ದಿದ್ರೆ ಖಂಡಿತ ಅವ್ರಿಗೊಂದು ಯಶಸ್ಸು ಸಿಗ್ತಾ ಇತ್ತು. ಆಗಲಿಲ್ಲ. ವರ್ತೂರು ಪ್ರಕಾಶ್ ಅವರು ಮುದ್ದೇಬಿಹಾಳದಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಬಂದರು, ಆಗಲಿಲ್ಲ. ಇದೇ ರೀತಿ ಭಾಳಷ್ಟು ಜನ ರಾಣೆಬೆನ್ನೂರಲ್ಲಿ ಆರ್ ಶಂಕರ್ ಅವರಿಗೆ ಏನು ಪಕ್ಷೇತರವಾಗಿ ಗೆಲ್ಲಿಸಿದ್ರು, ಸಚಿವರನ್ನಾಗಿ ಮಾಡಿದ್ರು, ಸ್ವಯಂಕೃತ ಅಪರಾಧದಿಂದ ಸಚಿವ ಸ್ಥಾನ ಕಳ್ಕೊಂಡ್ರು, ಶಾಸಕ ಸ್ಥಾನವನ್ನು ಕಳ್ಕೊಂಡ್ರು, ಸಿಕ್ಕಿದ್ದಂಥದ್ದನ್ನು ಕಳ್ಕೊಂಡ್ರು. ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ, ದೇವರು ಶಾಪನೂ ಕೊಡಲ್ಲಂತೆ, ವರನೂ ಕೊಡಲ್ಲಂತೆ, ಅವಕಾಶವನ್ನು ಕೊಡ್ತಾನಂತೆ, ಆ ಅವಕಾಶವನ್ನು ಬಳಸ್ಕೊಂಡವನು ಗುರಿ ಮುಟ್ತಾನಂತೆ. ಡಿ ಕೆ ಶಿವಕುಮಾರ್ ಹೇಳಿರೋದ್ರಲ್ಲಿ 100ಕ್ಕೆ 100 ಸತ್ಯ. ಆ ತಾಳ್ಮೆ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾತಕ್ಕೆ ನಾವು ಬೆಂಬಲಿಸಬೇಕು ಅಂತಂದರೆ ಅವರ ಮಾತುಗಳನ್ನು ಬೆಂಬಲಿಸೋದಂತಂದರೆ ಅವರಲ್ಲಿರುವಂತಹ ಆ ತಾಳ್ಮೆ ಹಂತವಾಗಿ ಮೇಲೆ ಬಂದು 2.5 ವರ್ಷ ಅಂತೇಳಿ ಡಿಸೈಡ್ ಆಗಿದ್ದರೂ ಸಹ 6 ತಿಂಗಳ ಕಾಲ ತಾಳ್ಮೆಯಿಂದ ಇದ್ದು ಕೊನೆಗೆ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತಿದ್ದಾರೆ. ಅವ್ರು 6 ತಿಂಗಳು ಇರ್ತಾರೋ, ವರ್ಷ ಇರ್ತಾರೋ, 2 ವರ್ಷ ಇರ್ತಾರೋ ಅಂತಲ್ಲ, ಆದರೆ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತಿದ್ದಾರಲ್ಲ, ಆ ತಾಳ್ಮೆ ಆ ಗುರಿ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಸಮುದಾಯದಲ್ಲೂ ಸಹ ನೀವು ಶಾಸಕರಾಗಲಿಕ್ಕೆ ಏನು ಹೊರಡ್ತಾ ಇದ್ದೀರಿ ಗುರುತಿಸ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಯಾರೂ ಸಹ ಈ ಶಾಸಕರಾಗೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದು ಯಾರಿಗೂ ಇಲ್ಲ. ಇನ್ನು ನಿಕೇತ್ ರಾಜ್ ಅವರು ತುಮಕೂರಿನಲ್ಲಿ ಲೋಕಸಭೆಗೆ ಟಿಕೆಟ್ ಕೇಳಿದಂಥವರು ಈಗ ವಿಧಾನಸಭೆ ಹತ್ರ ಬರ್ತಾ ಇದೆ, 1.5 ವರ್ಷ ಇದೆ. ಇವತ್ತಿನವರೆಗೂ ನಾವು ಅವ್ರು ಯಾವುದಾದ್ರೂ ಒಂದು ಕ್ಷೇತ್ರ ಗುರುತಿಸ್ಕೊಂಡಿದ್ದಾರ ಅಂತಂದರೆ ಇವತ್ತಿನವರೆಗೂ ನಾವು ನೋಡೋಕ್ಕಾಗ್ತಾನೇ ಇಲ್ಲ. ಪ್ರಖರ ವಾಗ್ಮಿ BMTC ಅಧ್ಯಕ್ಷ ಕೊಟ್ಟು ಕಿತ್ಕೊಂಡು ಉಪಾಧ್ಯಕ್ಷ ಕೊಟ್ಟರು. ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕಲ್ವಾ? ಮಾಡ್ಕೊಂಡಿಲ್ಲ. ಹಾಗಾದರೆ ಮತ್ತಾರಿದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಓಡಾಡಿ ನಾನು ಟಿಕೆಟ್ ತಂದು ನಾನು ಗೆಲ್ತೀನಿ ಅನ್ನೋರು ಯಾರಿದ್ದಾರೆ? 2028ಕ್ಕೆ ಕುರುಬ ಸಮುದಾಯಕ್ಕೆ ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ತಾರೆ? ಕುರುಬ ಸಮುದಾಯದಿಂದ ಎಷ್ಟು ಜನ ಸ್ಪರ್ಧೆ ಮಾಡ್ತಾರೆ? ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಮತ್ತೊಂದಾಗಿರಲಿ, ಪಕ್ಷೇತರ ಆಗಿರಲಿ, ಎಷ್ಟು ಜನ ಇದ್ದಾರೆ? ಯಾರೂ ಕಾಣ್ತಾ ಇಲ್ವಲ್ಲ.
ಈಗ ನಾನು ಹೇಳ್ಕೊಂಡಿರೋದೇನು, ಕರಿಯಪ್ಪ ಒಂದು ಹೇಳಿದ್ದೀನಿ, ಅದಾದ ನಂತರ ಯಾರು ವಿನಯ್ ಕುಮಾರ್ ಹೇಳಿದ್ದೀನಿ, ನಾಗಲಕ್ಷ್ಮಿ ಅವರಿಗೆ ಹೇಳ್ತಾ ಇದ್ದೀವಿ ಯಾವುದಾದ್ರೂ ಗುರುತಿಸ್ಕೊಳ್ಳಿ ಅಂತೇಳಿ. ನಾಗಲಕ್ಷ್ಮಿ ಅವರು ಇನ್ನೂ ಅವ್ರು ಕರೆಕ್ಟಾಗಿ ಡಿಸೈಡ್ ಮಾಡಿ ಆ ಕಾಡಕ್ಕೆ ಇಳಿದಿಲ್ಲ. ಅವರು ಇಳಿದ್ರೆ ಅವ್ರಿಗೆ ಗೆಲುವು ಸಾಧ್ಯ ಇದೆ, ಅವ್ರಿಗೆ ಗೆಲುವು ಸಾಧ್ಯ ಇದೆ, ಜನಾನುರಾಗಿಯಾಗಿದ್ದಾರೆ. ಅದು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಯಾರೂ ಇಲ್ಲ. ನಾವು ನಮ್ಮ ಮಾತ್ರ ಬಾಯಿ ಬಡ್ಕೊಳ್ತಾ ಇದ್ದೀವಿ, ನಮ್ದು ಅಷ್ಟು ಸಂಖ್ಯೆ ಇದೆ, ಇಷ್ಟು ಸಂಖ್ಯೆ ಇದೆ, ನಮ್ದು ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಸಮುದಾಯದ ದೌರ್ಭಾಗ್ಯ, ದುರಂತ ಎಲ್ಲವನ್ನೂ ಹೇಳ್ಬೋದು. ಈ ಸಮುದಾಯವನ್ನು ಪ್ರತಿನಿಧಿಸುವಂಥವ್ರು ಎಷ್ಟು ಜನ ಇದ್ದಾರೆ ವಿಚಾರ ಮಾಡಬೇಕಲ್ವಾ? ನಾವು ವಾಟ್ಸಪ್ನಲ್ಲಿ ಕೇಳ್ತೀವಿ, ಬಾಯಿ ಬಡ್ಕೊಳ್ತೀವಿ. ಏನಕ್ಕೆ? 1.5 ವರ್ಷ ಇದ್ದಾರೆ. 1.5 ವರ್ಷ ಅಂದರೆ 520 ದಿವಸ. 520 ದಿವಸದಲ್ಲಿ ಇನ್ನು ಚುನಾವಣೆ ಅಂತಂದರೆ ಒಂದು 90 ದಿವಸ ಒಟ್ಟಾಯಿತು. ಇನ್ನೆಷ್ಟು ದಿವಸ ಇದೆ? ಪ್ರಯತ್ನನಾದರೂ ಮಾಡಬೇಕಲ್ಲ, ಗುರುತಿಸ್ಕೊಳ್ಬೇಕಲ್ಲ, ಯಾರಿದ್ದಾರೆ? ಇದು ನಮ್ಮ ಸಮುದಾಯದ ಇವತ್ತಿನ ದುರಂತದ ಸ್ಥಿತಿ. ನಮ್ಮ ಸಮುದಾಯ ಹೇಗಿದೆ ಅಂತಂದರೆ ಎಲ್ಲ ಇದ್ದು ಏನು ಇಲ್ಲದ ಪರಿಸ್ಥಿತಿನಲ್ಲಿದ್ದೀವಿ. ಸಚಿವ ಸ್ಥಾನ ಕೇಳೋದಕ್ಕೂ ಆಗೋದಿಲ್ಲ. ಕೇಳಿದ್ರೆ ಇರಲಿ ಬಿಡಿ ನೋಡೋಣ. ಸ್ನೇಹಿತರೆ, ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.